ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಬಾದಾಮ್ ಪೂರಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮನೇಲಿ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ಅನಿಸ್ತು, ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಈ ಬಾದಾಮ್ ಪೂರಿನ ಮಾಡ್ತಾಯಿದ್ದೀನಿ. ಈ ಒಂದು ಬಾದಾಮ್ ಪೂರಿಗೆ 1 ಬೌಲಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಹಾಫ್ ಕಪ್ ಆಗುವಷ್ಟು ಒಣ ತೆಂಗಿನಕಾಯಿ ತುರಿನೂ ಸಹ ತೊಗೊಂಡಿದ್ದೀನಿ. ಅದೇ ಅಲ್ಲದೆ ಮತ್ತು 2 ಯಾಲಕ್ಕಿನ ಪುಡಿ ಮಾಡಿ ತೊಗೊಂಡಿರುವಂಥದ್ದು. ಜೊತೆಗೆ ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೇಸರಿ ಪೌಡರ್ನ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಮೈದಾನ ತೊಗೊಂಡಿದ್ದೀನಿ. ಅದಕ್ಕೆ 1 ಚಿಟಿಕೆಯಷ್ಟು ಕೇಸರಿ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ 1 ಚಿಟಿಕೆಯಷ್ಟು ಸೋಡಾನ ಆ್ಯಡ್ ಮಾಡ್ತಾಯಿದ್ದೀನಿ, ಸೋಡಾ ಪುಡಿನ. ನೋಡೋದಲ್ಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪವೇ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಬೇಕು. ಯಾವುದೇ ಗಂಟುಗಳಿಲ್ಲದೆ ತುಂಬ ಸಾಫ್ಟಾಗಿ ಬರೋ ಥರ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ತಾ ತುಂಬ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬಿಡಬೇಕು. ನೋಡಿದ್ರಲ್ಲ, ಈ ರೀತಿಯಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿ ನಾದಿ ಚೆನ್ನಾಗಿ ಕಲಸಿಟ್ಬೇಕು. ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿಟ್ಬಿಡೋಣ. ಇನ್ನೊಂದು ಕಡೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಬಿಡೋಣ. ನಾನು ಈ ಬೌಲಲ್ಲಿ 1 ಬರ್ತಿ ಬೌಲಷ್ಟು ತುಂಬ ಸಕ್ಕರೆ ತೊಗೊಂಡಿದ್ದೀನಿ. ಸೊ ಅದೇ ಬೌಲಲ್ಲಿ 2 ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ, ಇದೇ ಬೌಲಲ್ಲಿ ಸಕ್ಕರೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು, ಪಾಕ ಹದಕ್ಕೆ ಬರೋ ತನಕ. ಈ ಸಕ್ಕರೆ ಪಾನಕದಲ್ಲೇ ನಾನು 2 ಯಾಲಕ್ಕಿ ತೊಗೊಂಡಿದ್ನಲ್ಲ, ಯಾಲಕ್ಕಿ ಪುಡಿನೂ ಸಹ ಆ್ಯಡ್ ಮಾಡಿದ್ದೀನಿ. ಯಾಲಕ್ಕಿ ಪುಡಿ ಜೊತೆಗೆ ಸಕ್ಕರೆ ಚೆನ್ನಾಗಿ ಕರಗಬೇಕು. ನೀರಲ್ಲಿ ಕರಗಿ ತೆಳು ಪಾನಕ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು. ಸಕ್ಕರೆ ಪಾನಕ ಚೆನ್ನಾಗಿ ಕುದೀತಾ ಇದೆ, ಪಾಕ ಆಗೋ ತನಕ ಚೆನ್ನಾಗಿ ಕುದಿಸ್ಬೇಕು. ಯಾಲಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಯಾಲಕ್ಕಿ ಸಕ್ಕರೆ ಒಂದು ಕುದೀತಾ ಇರಬೇಕಾದ್ರೆ ಒಂದು ಒಳ್ಳೆ ಪರಿಮಳ ಬರ್ತಾಯಿದೆ. ಸೊ ಒಮ್ಮೆ ಟ್ರೈ ಮಾಡಿದಾಗ ನಿಮಗೂ ಅನಿಸುತ್ತೆ ಆ ಫೀಲು. ನೋಡಿದ್ರಲ್ಲ, ಪಾಕಕ್ಕೆ ಬರ್ತಾಯಿದೆ, ಪಾಕ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿಬಿಡೋಣ. ಇನ್ನೊಂದು ಕಡೆ ಹಿಟ್ಟು ಸಹ ಚೆನ್ನಾಗಿ ಸಾಫ್ಟಾಗಿ ನೋಡಿದ್ರಲ್ಲ ನೆಂದಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನಾನಿಲ್ಲಿ ಚಿಕ್ಕದಾಗಿ ಈ ಹದಕ್ಕೆ ರೌಂಡಾಗಿ ಬಿಲ್ಲಿ ತೊಗೊಂಡು ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಉದ್ದು ಬಿಡೋಣ, ಲಟ್ಟಿಸ್ಕೊಬಿಡೋಣ. ನಿಮ್ಮದು ಅಂಗೈ ಅಗಲಷ್ಟು ಅಗಲ ಉದ್ದಿ ಅದನ್ನು ಚೆನ್ನಾಗಿ ರೌಂಡಾಗಿ ಉದ್ದಬೇಕು. ನೋಡಿದ್ರಲ್ಲ, ಈ ರೌಂಡ್ ಶೇಪಿಗೆ ಬರೋವರೆಗೂ ಉದ್ದಿ ಅದನ್ನು ಈ ರೀತಿಯಾಗಿ 2 ಸಾರಿ ಫೋಲ್ಡ್ ಮಾಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿ ಚೆನ್ನಾಗಿ ಮತ್ತೆ ಲಟ್ಟಿಸ್ಕೊಬಿಡಿ. ತುಂಬ ಈಸಿಯಾಗಿ ಮಾಡ್ಬೋದು ಬಾದಾಮ್ ಪೂರಿನ. ಯೂಶಲಿ ಮನೆಗೇನಾದರೂ ನೆಂಟರು ಬರ್ತಾರೆ ಅಂದರೆ ಅವರಿಗೇನಾದರೂ ಸಂಜೆ ಸ್ನ್ಯಾಕ್ಸ್ಗೆ ಅಥವಾ ಮನೇಲಿ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಈ ರೀತಿಯಾಗಿ ತುಂಬ ಸಿಂಪಲ್ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸ್ಕೊಂಡೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಆಲ್ಮೋಸ್ಟ್ ಅಲ್ಲೆಲ್ಲ ನಾನು ಉಜ್ಜಿಟ್ಕೊಬಿಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ, ಚೆನ್ನಾಗಿ ಕರಿಬೇಕು. 4 ಲೇಯರಾಗಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಏಕೆಂದರೆ ಫೋಲ್ಡ್ ಮಾಡಿ
ನಾವು ಉಜ್ಜಿರ್ತೀವಲ್ಲ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಆಲ್ಮೋಸ್ಟ್ ಆಲ್ ಬಾದಾಮ್ ಪೂರಿ ರೆಡಿ ಅಂತಲೇ ಹೇಳ್ಬೋದು, ಏಕೆಂದರೆ ಆಲ್ರೆಡಿ ಸಕ್ಕರೆ ಪಾಕನೂ ಸಹ ರೆಡಿ ಇದೆ. ಇನ್ನೊಂದು ಕಡೆ ನಾವು ಉಜ್ಜಿಟ್ಟಿರುವಂತಹ ಬಾದಾಮ್ ಪೂರಿಗಳನ್ನು ಸಹ ಎಣ್ಣೆಲಿ ಹಾಕಿ ಡೀಪ್ ಫ್ರೈ ಮಾಡ್ತಿದ್ದೀನಿ. ನೋಡಿದ್ರಲ್ಲ, ಈ ಥರ ಹುರಿದ ನಂತರ, ಅಂದರೆ ಕರೆದ ನಂತರ ನಾವು ತೆಗೆದು ಬಿಡಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರಿಂಗ್ ಬಂದಿದೆ ಅಂತ. ಫೈನಲಿ ರೆಡಿ ಆಯಿತು ಬಾದಾಮ್ ಪೂರಿ. ಏರ್ ಕರೆದ್ಬಿಟ್ರೆ ಸ್ವಲ್ಪ ಸೀದೋಗ್ಬಿಡುತ್ತೆ, ಅದು ಬಿಟ್ಟರೆ ಏನೂ ಆಗಲ್ಲ. ನೋಡಿದ್ರಲ್ಲ, ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲವೂ ಕರಿತಾ ಇರಬೇಕು. ಚೆನ್ನಾಗಿ ಉಬ್ಬಿಟ್ಟು ಬರ್ತಾಯಿದೆ. ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತು ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ಫೈನಲಿ ಬಾದಾಮ್ ಪೂರಿ ರೆಡಿ ಆಯಿತು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಬಾಯಲ್ಲಿಟ್ಟರೆ ಕರಗಬೇಕು. ಈ ಕಡೆ ನೋಡಿ, ಈ ಹದಕ್ಕೆ ಬರಬೇಕು ಸಕ್ಕರೆ ಪಾನಕ. ಈಗ ಸ್ಟೆಪ್ ಬೈ ಸ್ಟೆಪ್ಪು ಇಟ್ಬಿಟ್ಟು ಸಕ್ಕರೆ ಪಾಕದಲ್ಲಿ ಅಪ್ಲೈ ಮಾಡಿಬಿಡೋಣ. ಹೀಗಿಟ್ಟು ನಾನೇನು ಮಾಡ್ತೀನಿ, ಆ ಸಕ್ಕರೆ ಡೈರೆಕ್ಟ್ ಬಾದಾಮ್ ಪೂರಿ ಸಕ್ಕರೆ ಪಾಕಲ್ಲಿ ಬಿಟ್ಟರೆ ಓವರ್ ಸ್ವೀಟ್ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಈ ಥರ ಸಿಂಪಲ್ಲಾಗಿ ಸಕ್ಕರೆ ಪಾಕನ ಆ್ಯಡ್ ಮಾಡಬೇಕು. ಅದರ ನಂತರ ಗಸಗಸೆ ಜೊತೆಗೆ ಒಣ ಕೊಬ್ಬರಿಕಾಯಿ ತುರಿನೂ ಸಹ ಈ ಥರ ಅಪ್ಲೈ ಮಾಡ್ತಿದ್ದೀನಿ, ಆ್ಯಡ್ ಮಾಡ್ತಿದ್ದೀನಿ. ಈ ಥರನೇ ಸ್ಟೆಪ್ ಬೈ ಸ್ಟೆಪ್ 1-2-3 ಸ್ಟೆಪ್ ಇಟ್ಟು ಸಕ್ಕರೆ ಪಾಕನ ಹಾಕಿ ಅದರ ಮೇಲೆ ಗಸಗಸೆ ಮತ್ತು ಒಣ ಕೊಬ್ಬರಿಕಾಯಿ ತೆಂಗಿನ ತುರಿನೂ ಸಹ ನಾನು ಆ್ಯಡ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ, ಸಿಂಪಲ್ ಟೇಸ್ಟಿ ಸ್ವೀಟ್ ರೆಸಿಪಿ. ಮನೇಲೇ ಸಹ ತುಂಬ ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲಿಯ ಒಂದು ಬಾದಾಮ್ ಪೂರಿನ ಮಾಡ್ಕೋಬೋದು. ಫೈನಲಿ ಒಂದು 1/2 ಅವರ್ ಬಿಟ್ಟ ಮೇಲೆ ಈ ರೀತಿಯಾಗಿ ಕಾಣುತ್ತೆ. ತುಂಬ ಸಿಂಪಲ್ ಟೇಸ್ಟಿಯಾಗಿರುವಂತಹ ಹೋಮ್ ಮೇಡ್ ಸ್ವೀಟ್ ರೆಸಿಪಿ ಬಾದಾಮ್ ಪೂರಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.